ಇನ್ನು ಮಾಜಿ ಸಚಿವ ಜಮೀರ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ದೂರು ಸಲ್ಲಿಸಲಾಗಿದೆ. ಇದು ಸಂಗತಿ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ಪತ್ರದ ಮುಖಾಂತರ ದೂರು ದಾಖಲಾಗಿದೆ. ಆಡಿಯೋ ಬಿಡುಗಡೆಯಾಗಿದ್ದು ಆಡಿಯೋ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ್ದು ಅದನ್ನು ನೀವು ನೋಡಿದ್ದೀವಿ. ಪತ್ರದ ಮುಖಾಂತರ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಹಾಗೂ ದಾವಣಗೆರೆಯ ಮಾಜಿ ಮೇಯರ್ ಕೆ ಚಮನ್ ಸಾಬ್ ದೂರನ್ನು ಸಲ್ಲಿಸಿದ್ದಾರೆ. ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಹೊತ್ತಿರೋದು. ಇದೇ ಸಂದರ್ಭದಲ್ಲಿ ನೋಡಿ ಎಂಥ ಟೈಮಲ್ಲಿ ಈ ಆಡಿಯೋ ಬಿಡುಗಡೆಯಾಗಿದೆ ಅಂತ. ಅಭ್ಯರ್ಥಿನ ಸೋಲಿಸಲಿಕ್ಕೆ ಜಮೀರ್ ಯಾವ ರೀತಿ ಹುನ್ನಾರ ನಡೆಸಿದ್ದಾರೆ ನೋಡಿ ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಸ್ಲಿಮರು ಹೊರಹೋಗದಂತೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ಮತದಾನ ಮಾಡಬಾರದು, ಮಾಡದಿರೋ ಹಾಗೆ ಜಮೀರ್ ನೋಡ್ಕೊಂಡಿದ್ದಾರೆ. ಇದರ ಅರ್ಥ ಏನು? ಪಕ್ಷದ್ರೋಹಿ ಜಮೀರನ್ನು ಉಚ್ಚಾಟನೆ ಮಾಡಿ ಅನ್ನುವಂಥದ್ದು ಇವರ ಆಗ್ರಹ. ಇನ್ನು ಆಡಿಯೋ ಯಾವಾಗ ವೈರಲ್ ಆಯ್ತಲ್ಲ, ಆಡಿಯೋ ವೈರಲ್ಗೆ ಸಂಬಂಧಪಟ್ಟಂಗೆ ಆಡಿಯೋ ವೈರಲ್ ಮಾಡದಂಥವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಸಿರಾಜ್ ದೂರು ನೀಡಿದ್ದಾರೆ ದಾವಣಗೆರೆ ಸೈಬರ್ ಕ್ರೈಮ್ ಠಾಣೆಗೆ. ದಾವಣಗೆರೆಯ ವಿದ್ಯಾನಗರದಲ್ಲಿರುವಂಥ ಠಾಣೆ ಇದು. ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಇದರ ವಿರುದ್ಧ ಕ್ರಮ ಜರುಗಿಸಿ ಅಂತ DYSP ಬಂಕಾಳೆ ನಾಗಪ್ಪ ಅವರಿಗೆ ದೂರನ್ನು ಸಲ್ಲಿಸಲಾಗಿದೆ. ಷಡ್ಯಂತ್ರ ನಡೆಸಿದಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ಅವರ ಆಗ್ರಹ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಮರ್ಥ ಮಾತಾಡಿದ್ದಾರೆ. ದುಗ್ಗಮ್ಮನ ದಯೆ ಇತ್ತು, ಹೀಗಾಗಿ ನಾವು ಗೆದ್ದು ಬಂದ್ವಿ, ದೇವರು ನಮ್ಮ ಜೊತೆಗೆ ಇದ್ದ, ಸಂಬಂಧಪಟ್ಟಂಥವ್ರನ್ನ ಆ ದೇವರೇ ನೋಡ್ಕೋತಾನೆ ಅಂತಾರೆ ಸಮರ್ಥ. ನಮಗೆ ಭಗವಂತ ಮೇಲೆ ಭರೋಸೆ ಐತಿ. ಅದೇನೈತಿ ಎಲ್ಲದೂ ಹೊರಗೆ ಬರ್ತದೆ ಅಷ್ಟೇ ಸರ್. ಒಟ್ಟು ಪ್ಲಾನ್ ಮಾಡಿದ್ರು ಮೊದಲು ಬರೀ ಆರೋಪ ಕೇಳಿ ಬರ್ತೈತಿ, ಈಗ ಸಾಕ್ಷಿ ಸಿಗ್ತಾ ಇದ್ದಾವೆಲ್ಲ. ಇದಕ್ಕೆ ನೀವೆಲ್ಲ ರಾಜಕೀಯ ಅಂತೀರಲ್ರ, ನೀವೆಲ್ಲ ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ನಮಗೆ ಭಗವಂತ ಮೇಲೆ ಭರೋಸೆ ಐತಿ. ಅದೇನೈತಿ ಎಲ್ಲದೂ ಹೊರಗೆ ಬರ್ತದೆ ಅಷ್ಟೇ ಸರ್. ಒಟ್ಟು ಪ್ಲಾನ್ ಮಾಡಿದ್ರು ಮೊದಲು ಬರೀ ಆರೋಪ ಕೇಳಿ ಬರ್ತೈತಿ, ಈಗ ಸಾಕ್ಷಿ ಸಿಗ್ತಾ ಇದ್ದಾವೆಲ್ಲ. ಇದಕ್ಕೆ ನೀವೆಲ್ಲ ರಾಜಕೀಯ ಅಂತೀರಲ್ರ, ನೀವೆಲ್ಲ ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ.